ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಜೂನ್ 28ರ ಬೆಳಗ್ಗೆ 11 ಗಂಟೆ ಸಂದರ್ಭ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬೃಹತ್ ಉದ್ದಿಮೆದಾರ ಡಾಕ್ಟರ್ ತೌಫೀಕ್ ಪ್ರಾರ್ಥನಹಳ್ಳಿ, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷದ ಬಲವರ್ತನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಅಂತ ಹೇಳಿದರು. ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಹುಲ್ ಕಲೂತಿ ಮಾತನಾಡಿ, ತಳಮಟ್ಟದಿಂದ ಬೆಳೆದು ಬಂದ ಜನನಾಯಕ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವವಿದ್ದು ಸಚಿವ ಸಂಪುಟದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಒತ್ತಾಯಿಸಿದರು. ಮುಖಂಡ ಕಾಡು ಮಾಳಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದ ರೈತರ ಹಾಗೂ ಜನಸಾಮಾನ್ಯರ ಧ್ವನಿಯಾಗಿರುವ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸರ್ಕಾರ ಗೌರವಿಸಬೇಕು ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಪ್ರಕಾಶ್ ಕಣಬೂರ್, ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ, ಫಕೀರ್ ಸಾಬ್ ಬಾಗ್ವಾನ್, ಕಿರಣ್ ಪಿಸಾಳ್, ಅಪ್ಪ ಸಾಹೇಬ್ ದೇವ್ರವರ್, ಶ್ರೀಶೈಲ್ ಗೊಂಗನವರ್, ಮಹಾದೇವ್ ಕಲೂತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನನ್ನ ಸಹೋದರಾದ ಆರ್.ಬಿ. ತಿಮ್ಮಾಪುರ್ ಸಾಹೇಬರಿಗೆ ನಮ್ಮ ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಅಂತೇಳಿ ಅವ್ರಿಗೂ ಸಚಿವ ಸ್ಥಾನ ನೀಡಬೇಕಂತೇಳಿ. ಆದ್ರ ಅವ್ರ ಸಹೋದರ ಒಂದೇ ಅಲ್ಲ, ಇವರು ನಮಗೊಂದು ಸಹೋದರ ಆರ್.ಬಿ. ತಿಮ್ಮಾಪುರ ಒಂದು ಸಹೋದರಾದ ಲಕ್ಷ್ಮಣ ಸವದಿ ಸಾಹೇಬರು, ಅವರು ನಮ್ಮ ಉತ್ತರ ಕರ್ನಾಟಕದಲ್ಲ ಕರ್ನಾಟಕ ಸ್ಟೇಟ್ ನಾಯಕ ಯಾವ ಅದಾನಂದ್ರೆ ಅದನ್ನ ಲಕ್ಷ್ಮಣ ಸವದಿ ಸಾಹೇಬ್ರತ್ತ ನಾನು ಹೇಳಕ್ಕೆ. ಮತ್ತು ಲಕ್ಷ್ಮಣ ಸವದಿ ಪರವಾಗಿ ಹೇಳಬೇಕಂದ್ರೆ ಯಾರಿಗೂ ಏನು ಹೇಳುವಂತ ಜರೂರತಿ ಇಲ್ಲ. ಯಾಕಂದ್ರೆ ಬೇಕಾದಂತ ಸಮಾಜದಲ್ಲಿ ಪ್ರತಿಯೊಂದು ಹಳ್ಳಿ ಗ್ರಾಮನಲ್ಲಿ, ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ ಪ್ರತಿ ಒಂದೊಂದು ಹಳ್ಳಿ ಗ್ರಾಮನಲ್ಲಿ ಅಭಿಮಾನಿ ಸ್ಟೇಟ್ ತುಂಬಿ ಯಾರಾದ್ರಾದ ಒಬ್ಬೇ ಒಂದು ನಾಯಕ ನಮ್ಮ ಲಕ್ಷ್ಮಣ ಸವದಿ ಸಾಹೇಬರ. ಎಲ್ಲ ಸಮಸ್ಯೆಗಳನ್ನ ಗುರುತಿಸಿಕೊಂಡು ಅದರೊಂದಿಗೆ ಬೆಳೆದಿರ್ತಕ್ಕಂಥ ನಾಯಕ ನಮ್ಮ ಲಕ್ಷ್ಮಣ ಸವದಿ ಸಾಹೇಬರು. ಹೀಗಾಗಿ ಅವ್ರಿಗಿರ್ತಕ್ಕಂಥ ಅನುಭವ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ನಾವೆಲ್ಲರೂ ತಿಳ್ಕೊಂಡಿದ್ವಿ, ಕಳೆದ ಹಿಂದಿನ 3 ವರ್ಷದಲ್ಲಿ ಸ್ಟಾರ್ಟಿಂಗ್ನ ಅವರು ಸಚಿವರಾಗ್ತಾರೆ ಅಂತ ಅನ್ಕೊಂಡಿದ್ವಿ. ಏನೋ ದುರಾದೃಷ್ಟ, ನಮ್ಮ ಪಕ್ಷಕ್ಕೂ ಕೂಡ ಹಿನ್ನಡೆ, ಅದ್ರ ಜೊತೆಗೆ ಈ ಸಮಾಜಕ್ಕೂ ಕೂಡ ಹಿನ್ನಡೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತೀವಿ. ಅಂತ ಒಬ್ರು ನಾಯಕರಿಗೆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಇವತ್ತಿಂದ ಅದು ಈ ಸರ್ಕಾರ ಮಾಡ್ತದೆ ಅನ್ನುವಂತ ಭರವಸೆ ನಮಗೈತಿ. 100ಕ್ಕೆ 100ರಷ್ಟು ಲಕ್ಷ್ಮಣ ಸವದಿ ಸಾಹೇಬ್ರು ಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭರವಸೆ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಸುಮ್ಮನೆ ಕೂಡದೆ ಅವರು ಮಂತ್ರಿ ಆಗುವವರೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ರಾಜ್ಯದ ವಿವಿಧೆಡೆ ಎಲ್ಲ ಕಡೆನೂ ಕೂಡ ಬಹಳಷ್ಟು ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಎಲ್ಲ ಕಡೆಗಳಲ್ಲೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನ ಸೇರಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಲಕ್ಷ್ಮಣ ಸವದಿ ಸಾಹೇಬರಿಗೆ 100ಕ್ಕೆ 100ರಷ್ಟು ಮಂತ್ರಿ ಸ್ಥಾನವನ್ನ ಈ ಸಚಿವ ಸ್ಥಾನದಲ್ಲಿ ಕೊಡಲೇಬೇಕು ಅಂತಕ್ಕಂಥದ್ದನ್ನ ಈ ಸರ್ಕಾರವನ್ನ ಹಕ್ಕೊತ್ತಾಯಿಸ್ತೀವಿ ನಾವೆಲ್ಲರೂ ಕೂಡ ಸೇರಿ. ಯಾಕೆ ನಾವು ಜಮಖಂಡಿ ಅವ್ರು, ನಾವು ನಮ್ಮ ಕ್ಷೇತ್ರ ಅಲ್ಲ, ಆದ್ರೂ ಕೂಡ ಅವ್ರ ಮೇಲೆ ಅಭಿಮಾನ ಎಷ್ಟಪ್ಪ ಅಂತಂದ್ರೆ ಅವ್ರು ಆ ಭಾಗದಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳೇ ಸಾಕ್ತಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಅವ್ರು ಉತ್ತರ ಕರ್ನಾಟಕದ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಜಿಲ್ಲೆಗಳ ನಾಯಕರು ಯಾರಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಅವರು ನಮ್ಮಂತ ಮಾತನ್ನು ಹೇಳ್ಬೇಕಾಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಅವ್ರು ಉಪಮುಖ್ಯಮಂತ್ರಿ ಆದವ್ರು ಒಂದು ಪಕ್ಷದಳು, ಅವ್ರನ್ನ ಕರ್ಕೊಂಡು ಬಂದ್ ಕಾಂಗ್ರೆಸ್ ಪಕ್ಷ ಒಳಗೆ ಕರ್ಕೊಂಡು ಬಂದ ಮೇಲೆ ನಾವು ಏನ್ ತಿಳ್ಕೊಂಡಿದ್ವಿ, ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನನೇ ಕೊಡ್ತಾರ ನಾವು ತಿಳ್ಕೊಂಡಿದ್ವಿ. ಬಟ್ ಆದ್ರೆ ಆಗ್ಲಿಲ್ಲ. ಆದ್ರೆ ಇವತ್ತು ಕಾಲ ಮಿಂಚಿಲ್ಲ. ಕಾಲ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಕಟ್ಟ ಶಿಷ್ಯಾರ ಅವ್ರು. ಅದಕ್ಕೆ ಅವ್ರನ್ನ ಮತ್ತೆ ಉಪಮುಖ್ಯಮಂತ್ರಿ ಹಣೆ ನಾವು ನೋಡ್ಬೇಕು ಅನ್ನೋ ಅಪೇಕ್ಷೆ ನಮ್ದೆಲ್ಲರದಾಗೈತಿ.